ಚುನಾವಣೆ ಅನ್ನೋದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯಾಕೆಂತಂದ್ರೆ ಎಲ್ಲ ಡಿಎ ಟಿಎ ಹೋಗೋದೆಲ್ಲವೂ ಕೂಡ ಇಲ್ಲಿಂದ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನೋಡಿ, ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ವಿಚಾರವಾಗಿ ಸಿದ್ದು ಮತ್ತು ಡಿಕೆಶಿ ಬಣದ ನಡುವೆ ಪೈಪೋಟಿ ಅಂತೂ ಏರ್ಪಟ್ಟಿತ್ತು. ಕಳೆದ ಕೆಲವು ದಿನಗಳಿಂದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಕೂಡ ಆಗ್ತಾ ಇತ್ತು. ನೋಡಿ, ಒಂದು ವಿಚಾರವನ್ನ ಗಮನಿಸಬೇಕು. ಕೆಎನ್ ರಾಜಣ್ಣ ಅವರ ಮನೆಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲ ಅಂದ್ಕೊಂಡ್ರು, ಇವರು ಸಿಎಂ ಗಾದಿಗೇರೋದಕ್ಕೆ ಎಲ್ಲವನ್ನು ಕೂಡ ಸಲೀಸು ಮಾಡ್ಕೊಳ್ತಿದ್ದಾರೆ. ತಮ್ಮ ದಾರಿಯಲ್ಲಿ ಯಾವುದೆಲ್ಲ ಅಡ್ಡಿ ಇತ್ತೋ ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಕೆಎನ್ ರಾಜಣ್ಣ ಅವರು ಕೂಡ ಸಿದ್ದರಾಮಯ್ಯ ಅವರ ಪರಮ ಆಪ್ತರಲ್ಲಿ ಒಬ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಅವರು ಕೂಡ ಅಡ್ಡಿಪಡಿಸ್ತಾ ಇದ್ರು ಅನ್ನೋ ವಿಚಾರವನ್ನ ಎಲ್ಲರೂ ಕೂಡ ಅಂದ್ಕೊಳ್ತಿದ್ರು. ಹಾಗಾಗಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ಮನೆಗೆ ಹೋಗಿದ್ರು ಅಂತ ಅಂದ್ಕೊಂಡಿದ್ರು. ಆದ್ರೆ ಅಲ್ಲ, ಅವರು ಹೋಗಿದ್ದು ಅಪೆಕ್ಸ್ ಬ್ಯಾಂಕ್ನ ವಿಚಾರವಾಗಿ, ಅಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರವಾಗಿ. ಸಂಬಂಧಿ ಎಸ್ ರವಿ ಏನಿದ್ದಾರೆ, ಅವರಿಗೆ ಅಧ್ಯಕ್ಷಗಿರಿಯನ್ನ ಕಟ್ಟೋದಕ್ಕೆ ರಾಜಣ್ಣ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಈ ಬಾರಿ MLC ರವಿಯವರ ಅಧ್ಯಕ್ಷರಾಗ್ತಾರೆ ಅಂತ ಕೂಡ ಚರ್ಚೆಗಳಾಗ್ತಾ ಇತ್ತು. ಯಾವಾಗ ಈ ಚರ್ಚೆ ಮುನ್ನೆಲೆಗೆ ಬಂತು, ತಕ್ಷಣ ಸಿದ್ದರಾಮಯ್ಯ ಅವರು ಕೂಡ ರಾಜಣ್ಣ ಅವ್ರ ಮನೆಗೆ ಹೋದ್ರು. ಬಿಟ್ಕೊಡ್ತಾರ ರಾಜಣ್ಣ ಅವರು? ಬಿಟ್ಕೊಡಲ್ಲ. ಅಲ್ಲೇನಾಯ್ತು, ನಾನೇ ಆಗ್ತೀನಿ ಅಂತ ಹೇಳಿ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಯಿತು ಆ ವಿಚಾರ. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಕುತೂಹಲ ಇತ್ತು. ಅವಿರೋಧವಾಗಿ ರಾಜಣ್ಣ ಅವರು ಆಯ್ಕೆ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಂಬಂಧಿ ರವಿ ಅವರು ಉಪಾಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. ಆದ್ರೆ ಯಾವಾಗ ಸುರ್ಜೇವಾಲಾ ಅವರ ಎಂಟ್ರಿ ಆಗುತ್ತೋ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯ ಸೆಷನ್ ಅಲ್ಲಿ ಇರ್ತಾರೆ, ಇಮ್ಮಿಡಿಯೇಟ್ ಹೊರಗೆ ಬಂದು ಫೋನ್ ಮಾಡ್ತಾರೆ, ತಲೆ ಕೆಳಗ ಆಗುತ್ತೆ. ನೋಡಿ, ನಿನ್ನೆ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬರೋದಿಲ್ಲ. ಬಾಲಕೃಷ್ಣ ಅವರು ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ತಾರೆ, ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಈಗ ಬೇಡ, ಎಲ್ಲ ವಾಪಸ್ ತಗೊಳ್ಳಿ, ಮುಂದೆ ಚುನಾವಣೆ ನೋಡೋಣ ಅಂತೇಳಿ ಚುನಾವಣೆನ ಮುಂದೂಡ್ಬಿಡ್ತಾರೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಸುರ್ಜೇವಾಲಾ ಅವರು ಮಾತುಕತೆ ಆಡಿರೋದು. ಯಾವಾಗ ಇಲ್ಲ ಕೆಎನ್ ರಾಜಣ್ಣ ಅವರು ಆಗ್ಬೇಕಷ್ಟೇ, ಅವಿರೋಧ ಆಯ್ಕೆ ಆಗ್ಬೇಕು ಅಂತ ಹೇಳಿದಾಗ ಸುರ್ಜೇವಾಲಾ ಅವರು ಅದಕ್ಕೆ ಅಪಸ್ವರ ಇರ್ತಾರೆ. ಹೊಸಬ್ರಿಗೆ ಅವಕಾಶ ಕೊಡಿ, ಯಾಕೆ ಹೊಸಬ್ರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆಗ ಹೇಗಾದ್ರೂ ಮಾಡಿ ಚುನಾವಣೆಯನ್ನ ಮುಂದೂಡ್ಬಿಡ್ಬೇಕು ಅಂತೇಳಿ ಪ್ರಯತ್ನಗಳು ನಡೆಯುತ್ತೆ. ಸಿದ್ದರಾಮಯ್ಯವರು ಇದರಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ. ಆದ್ರೆ ಕೆಎನ್ ರಾಜಣ್ಣವರು ಇಲ್ಲ, ಚುನಾವಣೆ ನಡೀಲಿ ಅಂತ ಹೇಳ್ತಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯಲು ಒಪ್ಪಿಕೊಳ್ಳೋದಿಲ್ಲ ಕೆಎನ್ ರಾಜಣ್ಣವರು. ಇಲ್ಲ ಆದ್ರೆ ಎಲ್ಲಿ ಯಾರಿಗೂ ಓಟ್ ಹಾಕ್ಬಿಡ್ತಾರೋ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು. ಚುನಾವಣೆಗೆ ಹೋದ್ರೆ ಕುತೂಹಲ ಜಾಸ್ತಿ ಆಗ್ತಾ ಇತ್ತು, ಯಾರು ಗೆಲ್ತಾರೆ ಅಂತೇಳಿ. ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ಸಿದ್ದರಾಮಯ್ಯ ಅವರು. ಅದೇ ಕಾರಣಕ್ಕೋಸ್ಕರ ಎಲೆಕ್ಷನ್ ಮುಂದಿಡೋದಕ್ಕೆ ವರಿಷ್ಠರು ಪ್ರಯತ್ನವನ್ನ ಪಡ್ತಾರೆ. ಕೊನೆಗೆ ಹೈಕಮಾಂಡ್ ಆಶಯದಂತೆ ಎಲೆಕ್ಷನ್ ಅನ್ನ ಮುಂದೂಡ್ತಾರೆ. ಚುನಾವಣೆ ಮುಂದೂಡಿಕೆಯಿಂದಾಗಿ ಕೆಎನ್ ರಾಜಣ್ಣ ಅವರಿಗೆ ಹಿನ್ನಡೆ ಆಯಿತು. ಸಿದ್ದರಾಮಯ್ಯ ಅವರು ತಮ್ಮ ಹಠವನ್ನ ಸಾಧಿಸಿದ್ರು. ಇನ್ನು ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ತಾರೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಮುಂದೆ ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳೇ ಆಗ್ಬೋದು ಮತ್ತೆ ಚುನಾವಣೆ ನಡೆಯೋದಕ್ಕೆ. ಅಲ್ಲಿವರೆಗೂ ಕೂಡ ಎಲ್ಲರೂ ಕಾಯ್ಕೊಂಡಿರ್ಬೇಕು. ಅಷ್ಟೊತ್ತಿಗೆ ರಾಜಕೀಯದಲ್ಲಿ ಏನೆಲ್ಲ ಚೇಂಜಸ್ಗಳಾಗುತ್ತೋ, ಬದಲಾವಣೆಗಳಾಗಿರುತ್ತೋ ಎಲ್ಲದಕ್ಕೂ ಕೂಡ ಕಾದು ನೋಡಬೇಕಾಗತ್ತೆ. ಮುಂದಿನ ಸಿದ್ಧತೆ ಗಮನ ಕೊಡೋಣ. ಚುನಾವಣೆ ಅನ್ನೋದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯಾಕೆಂತಂದ್ರೆ ಎಲ್ಲ ಡಿಎ ಟಿಎ ಹೋಗೋದೆಲ್ಲವೂ ಕೂಡ ಇಲ್ಲಿಂದ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನೋಡಿ, ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ವಿಚಾರವಾಗಿ ಸಿದ್ದು ಮತ್ತು ಡಿಕೆಶಿ ಬಣದ ನಡುವೆ ಪೈಪೋಟಿ ಅಂತೂ ಏರ್ಪಟ್ಟಿತ್ತು. ಕಳೆದ ಕೆಲವು ದಿನಗಳಿಂದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಕೂಡ ಆಗ್ತಾ ಇತ್ತು. ನೋಡಿ, ಒಂದು ವಿಚಾರವನ್ನ ಗಮನಿಸಬೇಕು. ಕೆಎನ್ ರಾಜಣ್ಣ ಅವರ ಮನೆಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲ ಅಂದ್ಕೊಂಡ್ರು, ಇವರು ಸಿಎಂ ಗಾದಿಗೇರೋದಕ್ಕೆ ಎಲ್ಲವನ್ನು ಕೂಡ ಸಲೀಸು ಮಾಡ್ಕೊಳ್ತಿದ್ದಾರೆ. ತಮ್ಮ ದಾರಿಯಲ್ಲಿ ಯಾವುದೆಲ್ಲ ಅಡ್ಡಿ ಇತ್ತೋ ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಕೆಎನ್ ರಾಜಣ್ಣ ಅವರು ಕೂಡ ಸಿದ್ದರಾಮಯ್ಯ ಅವರ ಪರಮ ಆಪ್ತರಲ್ಲಿ ಒಬ್ರು.
ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಅವರು ಕೂಡ ಅಡ್ಡಿಪಡಿಸ್ತಾ ಇದ್ರು ಅನ್ನುವ ವಿಚಾರವನ್ನ ಎಲ್ಲರೂ ಕೂಡ ಅಂದ್ಕೊಳ್ತಿದ್ರು. ಹಾಗಾಗಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ಮನೆಗೆ ಹೋಗಿದ್ರು ಅಂತ ಅಂದ್ಕೊಂಡಿದ್ರು. ಆದ್ರೆ ಅಲ್ಲ, ಅವರು ಹೋಗಿದ್ದು ಅಪೆಕ್ಸ್ ಬ್ಯಾಂಕ್ನ ವಿಚಾರವಾಗಿ, ಅಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರವಾಗಿ. ಸಂಬಂಧಿ ಎಸ್ ರವಿ ಏನಿದ್ದಾರೆ, ಅವರಿಗೆ ಅಧ್ಯಕ್ಷಗಿರಿಯನ್ನ ಕಟ್ಟೋದಕ್ಕೆ ರಾಜಣ್ಣ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಈ ಬಾರಿ MLC ರವಿಯವರೇ ಅಧ್ಯಕ್ಷರಾಗ್ತಾರೆ ಅಂತ ಕೂಡ ಚರ್ಚೆಗಳಾಗ್ತಾ ಇತ್ತು. ಯಾವಾಗ ಈ ಚರ್ಚೆ ಮುನ್ನೆಲೆಗೆ ಬಂತು, ತಕ್ಷಣ ಸಿದ್ದರಾಮಯ್ಯ ಅವರು ಕೂಡ ರಾಜಣ್ಣ ಅವ್ರ ಮನೆಗೆ ಹೋದ್ರು. ಬಿಟ್ಕೊಡ್ತಾರ ರಾಜಣ್ಣ ಅವರು? ಬಿಟ್ಕೊಡಲ್ಲ. ಅಲ್ಲೇನಾಯ್ತು, ನಾನೇ ಆಗ್ತೀನಿ ಅಂತ ಹೇಳಿ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಯಿತು. ಆ ವಿಚಾರ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಕುತೂಹಲ ಇತ್ತು. ಅವಿರೋಧವಾಗಿ ರಾಜಣ್ಣ ಅವರು ಆಯ್ಕೆ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಂಬಂಧಿ ರವಿಯವರು ಉಪಾಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. ಆದ್ರೆ ಯಾವಾಗ ಸುರ್ಜೇವಾಲಾ ಅವರ ಎಂಟ್ರಿ ಆಗುತ್ತೋ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯ ಸೆಷನ್ ಅಲ್ಲಿ ಇರ್ತಾರೆ, ಇಮ್ಮಿಡಿಯೇಟ್ ಹೊರಗೆ ಬಂದು ಫೋನ್ ಮಾಡ್ತಾರೆ, ತಲೆ ಕೆಳಗಾಗುತ್ತೆ. ನೋಡಿ, ನಿನ್ನೆ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬರೋದಿಲ್ಲ. ಬಾಲಕೃಷ್ಣ ಅವರು ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ತಾರೆ, ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಈಗ ಬೇಡ, ಎಲ್ಲ ವಾಪಸ್ ತಗೊಳ್ಳಿ, ಮುಂದೆ ಚುನಾವಣೆ ನೋಡೋಣ ಅಂತೇಳಿ ಚುನಾವಣೆನ ಮುಂದೂಡ್ಬಿಡ್ತಾರೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಸುರ್ಜೇವಾಲಾ ಅವರು ಮಾತುಕತೆ ಆಡಿರೋದು. ಯಾವಾಗ ಇಲ್ಲ KN ರಾಜಣ್ಣ ಅವರು ಆಗ್ಬೇಕಷ್ಟೇ, ಅವಿರೋಧ ಆಯ್ಕೆ ಆಗ್ಬೇಕು ಅಂತ ಹೇಳಿದಾಗ ಸುರ್ಜೇವಾಲಾ ಅವರು ಅದಕ್ಕೆ ಅಪಸ್ವರ ಇರ್ತಾರೆ. ಹೊಸಬ್ರಿಗೆ ಅವಕಾಶ ಕೊಡಿ, ಯಾಕೆ ಹೊಸಬ್ರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆಗ ಹೇಗಾದ್ರೂ ಮಾಡಿ ಚುನಾವಣೆಯನ್ನ ಮುಂದೂಡ್ಬಿಡ್ಬೇಕು ಅಂತೇಳಿ ಪ್ರಯತ್ನಗಳು ನಡೆಯುತ್ತೆ. ಸಿದ್ದರಾಮಯ್ಯವರು ಇದರಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ. ಆದ್ರೆ KN ರಾಜಣ್ಣವರು ಇಲ್ಲ, ಚುನಾವಣೆ ನಡೀಲಿ ಅಂತ ಹೇಳ್ತಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯಲು ಒಪ್ಪಿಕೊಳ್ಳೋದಿಲ್ಲ KN ರಾಜಣ್ಣವರು. ಇಲ್ಲ ಆದ್ರೆ ಎಲ್ಲಿ ಯಾರಿಗೂ ಓಟ್ ಹಾಕ್ಬಿಡ್ತಾರೋ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು. ಚುನಾವಣೆಗೆ ಹೋದ್ರೆ ಕುತೂಹಲ ಜಾಸ್ತಿ ಆಗ್ತಾ ಇತ್ತು, ಯಾರು ಗೆಲ್ತಾರೆ ಅಂತೇಳಿ. ಅದಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ ಸಿದ್ದರಾಮಯ್ಯ ಅವರು. ಅದೇ ಕಾರಣಕ್ಕೋಸ್ಕರ ಎಲೆಕ್ಷನ್ ಮುಂದಿಡೋದಕ್ಕೆ ವರಿಷ್ಠರು ಪ್ರಯತ್ನವನ್ನ ಪಡ್ತಾರೆ. ಕೊನೆಗೆ ಹೈಕಮಾಂಡ್ ಆಶಯದಂತೆ ಎಲೆಕ್ಷನ್ ಅನ್ನ ಮುಂದೂಡ್ತಾರೆ. ಚುನಾವಣೆ ಮುಂದೂಡಿಕೆಯಿಂದಾಗಿ KN ರಾಜಣ್ಣ ಅವರಿಗೆ ಹಿನ್ನಡೆ ಆಯಿತು. ಸಿದ್ದರಾಮಯ್ಯವರು ತಮ್ಮ ಹಠವನ್ನ ಸಾಧಿಸಿದ್ರು. ಇನ್ನು ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ತಾರೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಮುಂದೆ ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳೇ ಆಗ್ಬೋದು ಮತ್ತೆ ಚುನಾವಣೆ ನಡೆಯೋದಕ್ಕೆ. ಅಲ್ಲಿವರೆಗೂ ಕೂಡ ಎಲ್ಲರೂ ಕಾಯ್ಕೊಂಡಿರ್ಬೇಕು. ಅಷ್ಟೊತ್ತಿಗೆ ರಾಜಕೀಯದಲ್ಲಿ ಏನೆಲ್ಲ ಚೇಂಜಸ್ಗಳಾಗುತ್ತೋ, ಬದಲಾವಣೆಗಳಾಗಿರುತ್ತೋ ಎಲ್ಲದಕ್ಕೂ ಕೂಡ ಕಾದು ನೋಡಬೇಕಾಗತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ.